ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಟೈಮ್ ನೋಡ್ರಿ 9:33 ಆಗೈತಿ. ಇಲ್ಲಿ ನೋಡ್ರಿ 9:33. ಸೊ ಆಲ್ರೆಡಿ ಒಂದು ಸ್ಕಾಲ್ಪ್ ಮಾಡೀನಿ. ಅದು ಯಾವ ರೀತಿ ಅಂತ ನಿಮ್ಗೆ ಪ್ರೊಸೆಸನ್ನು ಹೆಂಗೆ ಮಾಡಿ ತೊಗೊಂಡೇನು ಅನ್ನೋದು ನಿಮ್ಗೆ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಮಾರ್ಕೆಟ 46 ಪಾಯಿಂಟ್ ಏನೋ ಅಪ್ಸೈಡ್ ಗ್ಯಾಪ್ ಅಪ್ ಓಪನ್ ಆಗಿತ್ತು. ನಾ ಅವಾಗ ಏನು ಮಾಡಿದೆ, ಮಾರ್ಕೆಟ್ನ ಒನ್ ಡೇ ಟೈಮ್ ಫ್ರೇಮ್ದಾಗ ಮಾರ್ಕ್ ಮಾಡಿ ನನ್ನ ಲೆವೆಲ್ಸ್ನ ಐಡೆಂಟಿಫೈ ಮಾಡಿಟ್ಟಿದ್ದೆ. ಅದೇ ರೀತಿ 24,350 ಕಾಲ್ದಾಗೂ ನಂದು ಡೇ ಟೈಮ್ ಫ್ರೇಮ್ ಹಾಕಿ ಏನು ಮಾಡ್ತೀನಿ, ಲೆವೆಲ್ಸ್ನ ಐಡೆಂಟಿಫೈ ಮಾಡಿಟ್ಟೀನಿ. ಆ್ಯಂಡ್ ನಂದು ಇಲ್ಲಿ ಇದೇನೈತಲ್ಲ, ಇದು ನಿನ್ನೆ ದಿವಸದ ಇದು ಬ್ರೇಕ್ಔಟ್ಗೆ ಪಾಸಿಬಲ್ ಇತ್ತು. ಸೊ ಅಪ್ಸೈಡ್ ಮಾರ್ಕೆಟ್ ಏನಾರ ಮೊಮೆಂಟಮ್ ಮಾಡೋದಿದ್ರೆ ಇದು ಕಾಲ್ಸ್ ಒಳಗೆ ಬ್ರೇಕ್ಔಟ್ ಕೊಡಬೇಕು. ಸೊ ಆ ಬ್ರೇಕ್ಔಟ್ ಕೊಟ್ಟ ಮೇಲೆ ನಾನು ಇಲ್ಲಿ ಬೈ ಮಾಡಿದ್ದೆ. ಇಲ್ಲಿ ನೋಡ್ರಿ 111 ರೂಪಾಯಿಗೆ 75 ಕ್ವಾಂಟಿಟಿ ಬೈ ಮಾಡಿದೆ. ಆ್ಯಂಡ್ ಅಲ್ಲಿ ಸೆಲ್ ಮಾಡಿದ್ದೆ 75 ಕ್ವಾಂಟಿಟಿ 126ಗೆ. ಆಮೇಲೆ ಒಳ್ಳೆ ಮೊಮೆಂಟಮ್ ಬಂತ. ಬಟ್ ನಾನು ಪ್ರಾಫಿಟ್ ಮಾಡ್ಕೊಂಡಿದ್ದೆ 1091 ರೂಪೀಸ. ಆ್ಯಂಡ್ ಇಲ್ಲಿ ನೋಡ್ರಿ ಆರ್ಡ್ರಸ ನಾನು ಯಾವ ಟೈಮ್ ಬೈ ಮಾಡಿದೆ ಆ್ಯಂಡ್ ಯಾವ ಟೈಮ್ಗೆ ಸೆಲ್ ಮಾಡಿದೆ. ಆ್ಯಂಡ್ ಇಲ್ಲಿ ಕ್ವಾಂಟಿಟಿ ಆ್ಯಂಡ್ ಇಲ್ಲಿ ಪ್ರೈಸ್ ಐತಿ. ಸೊ ಸಿಂಪಲ್ ನಾ ಏನು ಮಾಡ್ತೇನೆ ಅಂದರೆ, ಡೈಲಿ ಮಾರ್ನಿಂಗ್ ಎದ್ದ 8:45 ಅದು ಮಾರ್ಕೆಟ್ನ ಟೆಸ್ಟ್ ಮಾಡ್ತೀನಿ. ಮಾರ್ಕೆಟ್ನ ಏನು ಮಾಡ್ತೀನಿ ಅಂತಂದ್ರೆ, ಮಾರ್ಕೆಟ್ ಯಾವ ಸೈಡ್ ಅಪ್ ಸೈಡ್ ಹೋಗ್ಬೋದು, ಯಾವ ಸೈಡ್ ಡೌನ್ ಸೈಡ್ ಬರ್ಬೋದು. ಆ್ಯಂಡ್ ಅಲ್ಲಿ ಲೆವೆಲ್ಸ್ ಏನದಲ್ಲ ಅವನ್ನ ಐಡೆಂಟಿಫೈ ಮಾಡ್ಕೋತೀನಿ. ಆ್ಯಂಡ್ ಡೇ ಟೈಮ್ ಫ್ರೇಮ್ದಾಗ ಹಾಕಿ ಮಾರ್ಕೆಟ್ನ ಸಪೋರ್ಟ್ ಎಲ್ಲೈತಿ, ರೆಸಿಸ್ಟೆನ್ಸ್ ಎಲ್ಲೈತಿ ಅದನ್ನು ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮಾರ್ಕೆಟ್ ಏನೋ ಪ್ರೀ ಮಾರ್ಕೆಟ್ ಏನು ಓಪನ್ ಆಗ್ತೈತಲ್ಲ, ಪ್ರೀ ಮಾರ್ಕೆಟ್ ಓಪನ್ ಆದಮೇಲೆ ಸೊ ಆ ಥರದ್ದು ಯಾವ ಗ್ಯಾಪ್ ಅಪ್ ಆಗಾಯ್ತು, ಗ್ಯಾಪ್ ಡೌನ್ ಆಗೈತೆ ನೋಡ್ತೀನಿ. ಗ್ಯಾಪ್ ಅಪ್ ಆಗತ್ತಿರ ಸೊ ಆ ಸ್ಟ್ರೈಕ್ ಪ್ರೈಸ್ನ ನಾನು ತೆಗೆದಿರ್ತೀನಿ. ಇಲ್ಲಿ ನೋಡಿ, ಆ ಸ್ಟ್ರೈಕ್ ಪ್ರೈಸ್ನ ತೆಗೆದು ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ನ ತೆಗೆದಿರ್ತೀನಿ. ಅಟ್ ಟು ಸೈಡ್ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ನ ತೆಗೆದಿಟ್ಟಿದ್ದೆ. ಸೊ ಅಲ್ಲಿ ಲೆವೆಲ್ಸ್ನ ಐಡೆಂಟಿಫೈ ಮಾಡ್ತೀನಿ. ಅಲ್ಲಿ ಅದನ್ನು ಡೇ ಟೈಮ್ ಫ್ರೇಮ್ದಾಗ ಹಾಕೊಂಡು ಚೆಕ್ ಮಾಡ್ತೀನಿ. ಅಲ್ಲಿದ ಯಾವ ಲೆವೆಲ್ದಿಂದ ಇದು ಸಿ ಸೈಡ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಯಾವ ಸೈಡ್ದಿಂದ ಮಾರ್ಕೆಟ್ ಬ್ರೇಕ್ಔಟ್ ಕೊಡಬೇಕು, ಆ್ಯಂಡ್ ಪಿ ಸೈಡ್ ಹೋಗ್ಬೇಕಾದ್ರೆ ಯಾವ ಲೆವೆಲ್ಸಿಂದ ಬ್ರೇಕ್ಔಟ್ ಕೊಡಬೇಕು ಅಂತ ನೋಡ್ಕೋತೀನಿ. ಅದು ನೋಡ್ಕೊಂಡಾದ್ಮೇಲೆ ಫಸ್ಟ್ ಕ್ಯಾಂಡಲ್ ಟೈಮ್ ಫ್ರೇಮ್ ಮಾಡ್ಕೋತೀನಿ. 1 ಮಿನಿಟಿಗೆ ಶಿಫ್ಟ್ ಮಾಡ್ತೀನಿ. ನಾನು ಫಸ್ಟ್ ಕ್ಯಾಂಡಲ್ ಎಲ್ಲರ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಮೇಲೆ ಟ್ರೇಡ್ ಮಾಡ್ತೀನಿ. ಬಟ್ ಇವತ್ತು ಶೋರ್ ಇತ್ತು, ಯಾಕಂದರೆ ಈ ಲೆವೆಲ್ಸ್ ಬ್ರೇಕ್ಔಟ್ ಆಗತ್ತಿತ್ತ. ಸೊ ಒಂದು ಟ್ರೇಡ್ ಮಾಡಿದೆ. ಸೊ ಸಕ್ಸಸ್ಫುಲ್ಲಾಗಿ ಡನ್ ಆಗೈತಿ. ಸೊ ಇನ್ನೂ ನೋಡೋಣ, ಮತ್ತೇನಾದರೂ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ ಸಿಕ್ಕರೆ ಮತ್ತೆ ಟ್ರೇಡ್ ಮಾಡ್ತೀನಿ. ಸೊ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ನೀವು ಸ್ಕ್ಯಾಲ್ಪಿಂಗ್ನ ಕಲಿಬೇಕಂತಂದ್ರೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.